ಒಂದು ಬೋಗಣಿ ತೊಗೊರಿ. ಅದ್ರಾಗ ಈ ಕಪ್ಪಿನಷ್ಟು ಅರ್ಧ ಕಪ್ ಹುರುಳಿಕಾಳು, 1 ಕಪ್ ಹೆಸರು ಕಾಳು, 2 ಕಪ್ ಅಕ್ಕಿ ರೀ, ರೇಷನ್ ಅಕ್ಕಿ, ಅರ್ಧ ಕಪ್ ಉದ್ದಿನಬೇಳೆ, ಒಂದು 1/4 ಚಮಚಷ್ಟು ಮೆಂತ್ಯ, ನೀರು ಹಾಕಿ ಚೆಂದಂಗೆ ತೊಳೀರಿ. ಈಗ ಸ್ವಚ್ಛ ಆಯ್ತು ನೀರು ಬಸೋದು ಮತ್ತು ಸ್ವಚ್ಛ ನೀರು ಹಾಕಿ ಒಂದು 5 ತಾಸು ನೆನೆಕಿಡೋಣ್ರಿ. ಈಗ ನೆನೆದಾದ್ಮೇಲೆ ನಾವು ರುಬ್ಬಕ್ಕೆ ನೆನೆಸಿದ ಅವಲಕ್ಕಿನ ಹಾಕ್ಕೋತೀವಿ ರೀ. ಆಮೇಲೆ ರುಬ್ಬಿ ಆದ್ಮ್ಯಾಗ ಒಂದು 8 ತಾಸು ಫರ್ಮೆಂಟ್ ಆಗಕ್ಕೆ ಬಿಟ್ಬಿಡ್ತೀವಿ ರೀ. ಹುಳಿ ಆಗ್ಬೇಕಲ್ರಿ. ಈಗ ನೋಡಿರಿ ಫರ್ಮೆಂಟ್ ಆಗೈತೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಸಕ್ಕರೆ, ಆಮೇಲೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಇವೆಲ್ಲ ಹಾಕಿ ಚೆಂದಂಗೆ ಕಲಸ್ರಿ. ಆಮ್ಯಾಗ ರುಚಿ ಬರೋಕೆ ಸ್ವಲ್ಪ ಎಳ್ಳು, ಬಿಳಿ ಎಳ್ಳು ಹಾಕ್ಕೋತೀವಿ ರೀ. ಎಳ್ಳು ಹಾಕಿ ಚೆಂದಂಗೆ ಕಲಕ್ರಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಕುಟ್ಟಿಟ್ಕೊಂಡಿದ್ದು ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿರಿ. ಈಗ ಪಡ್ಡಿನ ಹಂಚು ಕಾಯಕ್ಕಿಟ್ಟು ಅದ್ರಾಗ ಎಣ್ಣೆ ಹಾಕಿ ನಮ್ಮ ಪಡ್ಡಿನ ಹಿಟ್ಟು ಹಾಕ್ಕೊಂಡ್ರಿ. ಹಾಕಿ ಮುಚ್ಚಿಟ್ಬಿಡೋಣ್ರಿ. ಒಂದು 5 ನಿಮಿಷ ಸಣ್ಣ ಉರಿ ಒಳಗೆ ಬೇಯಕ್ಕಿಟ್ಬಿಡೋಣ. ಈಗ ನೋಡಿರಿ ಎಷ್ಟು ಚೆಂದಂಗೆ ಬೆಂದಾದವು. ಮ್ಯಾಲೆ ಒಂಚೂರು ಚೂರು ಅದಾವು. ಆಮೇಲೆ ಹಿಂಗೆ ಹೊಳ್ಳಿ ಶಾಕ್ದಾಗ ಅವು ಬೇಯ್ತಾವ್ರಿ. ನೋಡಿರಿ ಹೆಂಗೆ ಕೆಂಪಗೆ ಬಂಗಾರ ಕಲರ್ ಆಗ್ಯಾವ. ಹಿಂಗೆ ಗೋಲ್ಡನ್ ಬ್ರೌನ್ ಆತಂತಂದ್ರೆ ತಿನ್ನೋಕ್ಕೂ ಟೇಸ್ಟ್ ಇರ್ತದೆ ರೀ. ನಮ್ಗೆ ಬೇಕಾದಂಥ ಚಟ್ನಿ ಜೊತೆ ತಿನ್ನೋಕೆ ಟೇಸ್ಟ್ ಆಗಿರ್ತಾವೆ. ನೋಡಿರಿ ಎಷ್ಟು ಸಾಫ್ಟ್ ಐತಿ. ಸ್ಪಾಂಜಿ ಇರ್ತಾವೆ, ಮೆತ್ತಗಿರ್ತಾವೆ. ತಿನ್ನೋಕ್ಕೂ ಭಾಳ ಟೇಸ್ಟಿ ಇರ್ತಾವೆ.